ಹಂದರ ಹಾಕಿದ್ದೀರಿ. ಈ ಊರಿನಲ್ಲಿ ಈ ಗ್ರಾಮದೇವಿಯ ಜಾತ್ರೆಗೆ ಏನೆಲ್ಲ ಕೂಡ ಬಂದಿದೆ. ಗೋಕಾಕದಂಥದ್ದು ಅದ್ಭುತ, ನನಗೆ ಗೊತ್ತಿದೆ. ಅಲ್ಲಿ ಮಹಾರಾಷ್ಟ್ರ, ಗೋವಾ, ತಮಿಳುನಾಡಿನಿಂದ ಕೂಡ ಜನ ಬರ್ತಾರೆ ಗೋಕಾಕ ದ್ಯಾಮವ್ವನ ಜಾತ್ರೆಗೆ. ದೊಡ್ಡ ಜಾತ್ರೆ ಅದು. ಅಲ್ಲಿ ರಾಜಕೀಯ ಜನಗಳ ಸಹಕಾರ ಕೂಡ ಇದೆ. ಆಮೇಲೆ ಅದು ದೊಡ್ಡ ಊರು, ತಾಲೂಕಾ ಪ್ಲೇಸ್ ಇರೋದ್ರಿಂದ ಮತ್ತು ಅದು ವಿಶೇಷ. ಗೋಕಾಕದಲ್ಲಿ 2 ದ್ಯಾಮವ್ವಗಳಿದ್ದಾರೆ. ಬಹುಶಃ ಜಗತ್ತಿನಲ್ಲೇ ಇಲ್ಲ. ನಾ ಜಗತ್ತು ಯಾಕೆ ಅನ್ನತಾರ ಅಂತ ನೀವು ಅನ್ಬೋದು. ಈ ಥರದ ಹಬ್ಬ, ಈ ಥರದ ಜಾತ್ರೆಗಳು ಜಗತ್ತಿನ ಎಲ್ಲ ಕಡೆಗೂ ಇದ್ದಾವೆ. ನಾನು ಇದನ್ನು ಅಭ್ಯಾಸ ಮಾಡಿ ಹೇಳಾಕತ್ತೀನಿ, ಕಣ್ಣು ಮುಚ್ಚಿಕೊಂಡು ಹೇಳ್ತಾ ಇಲ್ಲ. ಕರ್ನಾಟಕದಲ್ಲಿ ಅಷ್ಟೇ 1,000ಕ್ಕೂ ಹೆಚ್ಚು ಜಾತ್ರೆಗಳು ನಡೀತವೆ. ಈ ಹಬ್ಬ, ಜಾತ್ರೆ, ಉತ್ಸವ ಎಲ್ಲ ಒಂದೇ. ಕರ್ನಾಟಕ ಒಂದರಲ್ಲಿ ಇಷ್ಟು ಜಾತ್ರೆಗಳು ನಡೀತವೆ. ಮತ್ತು ಈ ಜಾತ್ರೆಗಳು, ಈ ಹಬ್ಬಗಳು ಅಂದರೆ ಹೆಚ್ಚಾಗಿ ಹೆಣ್ಣು ದೇವರುಗಳ ಜಾತ್ರೆನೇ ಹೆಚ್ಚು. ಹೆಣ್ಣು ದೇವರುಗಳೇ ಸ್ಟ್ರಾಂಗು, ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತೀವಲ್ಲ, ಹಂಗೆ ಸ್ತ್ರೀ ದೇವತೆಗಳೇ ಬಲಾಢ್ಯ. ಆ ದೇವರಿಗೆ ಹೆಚ್ಚು ನಡ್ಕೋತೀವಿ. ಆ ದೇವರ ಜಾತ್ರೆಗಳನ್ನೇ ನಾವಿವತ್ತು ಹೆಚ್ಚು ಮಾಡ್ತಾ ಬರ್ತೇವೆ. ಏನಪ್ಪ ಜಾತ್ರೆ ಅಂದರೆ ಏನು? ಏನ್ರಿ ಜಾತ್ರೆ ಅಂದರೆ? ಇದೇ ಜಾತ್ರೆ ಅಲ್ಲ. ಇಲ್ಲೆಲ್ಲ ಅಂಗಡಿ ಮುಂಗಟ್ಟುಗಳು ಬಂದಿದ್ದಾವೆ, ದೇವಿಯರಿದ್ದಾರೆ, ಹೊನ್ನಾಟ ಮಾಡಿಸ್ತೇವೆ, ಹಣ್ಣು ಕಾಯಿ ಮಾಡ್ತೇವೆ, ಉಡಿ ತುಂಬುತ್ತೇವೆ, ಇದೇ ಜಾತ್ರೆ ಅಲ್ಲ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ಇದನ್ನು ಒಂದಿಷ್ಟು ನಾವು ಸೂಕ್ಷ್ಮವಾಗಿ ಆಲೋಚನೆ ಮಾಡ್ತಾ ಹೋದರೆ, ಇವಾಗ ನೋಡಿ, ಯಾವುದೇ ಊರಿರಲಿ ಆ ಊರಿಗೆ ತಳದ ದೇವರು ಅಂತ ಇರ್ತದೆ. ತಳದ ದೇವರು ಅಂದರೆ ಆದಿದೇವರು. ಈ ಊರು ಕಟ್ಟುವಾಗನೇ ಹುಟ್ಟಿರತಕ್ಕಂಥ ಮೊಟ್ಟ ಮೊದಲ ದೇವರು ಯಾರು ಅಂದರೆ ಗ್ರಾಮದೇವಿನೇ. ಅವಳನ್ನು ನಾವು ದ್ಯಾಮವ್ವ ಅಂತ ಕರಿತೇವೆ, ಅಥವಾ ದ್ಯಾವಮ್ಮ ಅಂತ ಕರಿತೇವೆ. ಆದರೆ ಅವಳ ಗುಡಿಯಲ್ಲಿ ಇನ್ನೊಂದು ದೇವರು ಇರ್ತದೆ, ಅವಳನ್ನು ದುರ್ಗಾ ಮಾತಾ ಅಂತ ಕರಿತೇವೆ, ಅಥವಾ 3 ಮಕ್ಕದವ್ವ ಅಂತ ಕರಿತೇವೆ. 3 ಮಕ್ಕದವ್ವ ಇಬ್ಬರು ಇರ್ತಾರೆ. ಯಾವುದೇ ಊರಿನಲ್ಲಿ ಈ ದ್ಯಾಮವ್ವ ಒಂದೇ ದೇವರು ಇರೋದಿಲ್ಲ, ಅವಳ ಜೊತೆಗೆ ದುರ್ಗವ್ವ ಕೂಡ ಇರ್ತಾಳೆ. ಆ ದುರ್ಗವ್ವ ಯಾರು ಅಂತ ಕೇಳಿದ್ರೆ ಶಕ್ತಿಯ ಸ್ವರೂಪ, ಅವಳು ಪಾರ್ವತಿಯ ಸ್ವರೂಪ, ಅವಳು ಕೂಡ ಇರ್ತಾಳೆ. ಹೀಗಾಗಿ 2 ದೇವರನ್ನು ನೀವು ಆರಾಧಿಸ್ತೀರಿ, ಪೂಜಿಸ್ತೀರಿ, ಪ್ರಾರ್ಥಿಸ್ತೀರಿ, ಅವಳನ್ನು ಜಾತ್ರೆ ಮಾಡ್ತೀರಿ. ಈ ಜಾತ್ರೆ ಅಂತ ಹೇಳಿದ್ರೆ ನೋಡಿ, ನಾನಾ ನಮೂನೆಯ ಜಾತ್ರೆಗಳಿರ್ತವೆ, ಗೊತ್ತಿರಬೇಕು ನಿಮಗೆ. ನಾನಾ ನಮೂನೆಯ ಜಾತ್ರೆಗಳು, ಮಠದ ಜಾತ್ರೆಗಳು ಅಂತ ಬರ್ತವೆ. ಮಠದಾಗ ಜಾತ್ರೆ ಮಾಡ್ತಾರೆ. ಅಲ್ಲಿ ಈ ಶರಣರು, ಶಿವಯೋಗುಗಳು, ಲಿಂಗೈಕ್ಯರಾಗಿರ್ತಾರೆ, ಅವರ ಪುಣ್ಯ ದಿನ ಅಂತ ಆಚರಿಸಿ ಅಲ್ಲಿ ಜಾತ್ರೆ ಮಾಡ್ತಾರೆ. ಈಗ ಅಜ್ಜಾರು ಬಂದಿದ್ರು, ನಿಚ್ಚರಿಕೆ ಮಡಿವಾಳೇಶ್ವರ ಜಾತ್ರೆ ಅಂತೀವಿ, ಸಿದ್ಧಾರೂಢರ ಜಾತ್ರೆ ಅಂತೀವಿ, ಗದಗ ತೋಂಟದಾರ್ಯ ಮಠದ ಜಾತ್ರೆ ಅಂತೀವಿ. ಹಿಂಗೆ ಮಠದ ಜಾತ್ರೆಗಳು ಅಂತ ನಾವು ಮಾಡ್ತೀವಿ. ಹಾಗೆಯೇ ಎಲ್ಲ ಜನಾಂಗದವರು ಜಾತ್ರೆ ಮಾಡ್ತಾರೆ. ಬರೇ ಒಂದು ವರ್ಗದವರು ಅಷ್ಟೇ ಅಲ್ಲ, ಅಲ್ಲಿ ಲಿಂಗಾಯತರು ಮಾಡ್ತಾರೆ, ಆಮೇಲೆ ಕ್ರೈಸ್ತರು ಮಾಡ್ತಾರೆ, ಶಿಖ್ರು ಮಾಡ್ತಾರೆ, ಆಮೇಲೆ ಮುಸ್ಲಿಮರು ಕೂಡ ಮಾಡ್ತಾರೆ. ಅವರು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ, ಉರುಸು ಇತ್ಯಾದಿ ಎಲ್ಲ. ಜಾತ್ರೆ, ಹಬ್ಬ, ಉತ್ಸವ ಇವೆಲ್ಲ. ಹಾಗಾದ್ರೆ ಈ ಜಾತ್ರೆ ಮಾಡ್ತಾ ಇರಬೇಕಾದ್ರೆ, ಹಬ್ಬ ಮಾಡ್ತಾ ಇರಬೇಕಾದ್ರೆ ಯಾಕಪ್ಪ ಮಾಡಬೇಕು? ಈ ದೇವರು ಅನ್ನೋದು ಏನಿದು ಅಂತ ನಿಮಗೆ ಅನ್ನಿಸ್ಬೋದು. ದೇವರು ಅನ್ನೋದು ಏನು? ದೇವರು ಅನ್ನೋದು ಏನಿದು? ಮತ್ತು ಇದು ಯಾಕೆ ಹುಟ್ಟಿದು? ಮತ್ತು ಯಾಕೆ ಜಾತ್ರೆ ಮಾಡಬೇಕು? ಇದರ ಮಹತ್ವ ಏನು ಅಂತ ಪ್ರಶ್ನೆಗಳು ಅನೇಕ ಜನರ ಮನಸ್ಸಿನಲ್ಲಿ ಬರ್ತಾವಂತ ಕಾಣಿಸ್ತದೆ. ನೋಡಿ, ಮೂಲದಲ್ಲಿ ಮನುಷ್ಯನ ಬುದ್ಧಿಯ ವಿಕಾಸ ಆಗುವ ಮೊದಲು ನಾವೆಲ್ಲ ಅರಣ್ಯದಲ್ಲಿ ವಾಸ ಮಾಡ್ತಿದ್ದೀವಿ, ಕಾಡಿನಲ್ಲಿ ಒಬ್ಬ ಮನುಷ್ಯ ಹೋಗ್ತಾ ಇರಬೇಕಾದ್ರೆ ಅವನ ಕಾಲಿಗೆ ಕಲ್ಲು ಏನೋ ತಾಕ್ತದೆ, ರಕ್ತ ಒಸರಿ ಬಿಡ್ತದೆ. ಆವಾಗ ಅವನಿಗೇನು ಅನ್ನಿಸ್ತದೆ? ಈ ಕಲ್ಲು ನನಗೆ ಕೆಟ್ಟದ್ದನ್ನು ಮಾಡಿತು, ಇನ್ನೊಮ್ಮೆ ನಾನು ಇಲ್ಲಿ ಹಾದು ಹೋಗುವಾಗ ಇದು ನನಗೆ ಕೆಟ್ಟದ್ದು ಮಾಡದಿರಲಿ ಅಂತ ತಿಳ್ಕೊಂಡು ಆ ಕಲ್ಲಿನ ಬಗ್ಗೆ ಭಯ ಪಡ್ತಾನೆ. ಆ ಭಯದಿಂದ ಭಕ್ತಿ ಬಂದುಬಿಡ್ತದೆ. ಅದನ್ನು ಬುದ್ಧಿಯ ವಿಕಾಸ ಆದಮೇಲೆ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಮುಂದೆ ಹೋಗ್ತಾನೆ. ಯಾವುದೋ ಒಂದು ಗಿಡನೋ ಮರನೋ ಅವನಿಗೆ ಸಹಾಯ ಮಾಡ್ತದೆ, ಕಾಲಿಗೆ ರಕ್ತ ಬರ್ತಿರ್ತದೆ. ಮುಂದಕ್ಕೆ ಹೋಗ್ತಾನೆ, ಅಲ್ಲಿ ಒಂದು ಗಿಡದ ಎಲೆಯನ್ನು ತಗೊಂಡು ಅದನ್ನು ತಿಕ್ಕಿ ಅದರ ರಸ ಮಾಡಿ ಕಾಲಿಗೆ ಹಚ್ಕೊಳ್ತಾನೆ ಅಂತ ತಿಳ್ಕೊಳ್ಳಿ. ಕಾಲಿನ ನೋವು ಮಾಯ ಆಗ್ತದೆ. ಹಾಗಾದ್ರೆ ಈ ಗಿಡದ ಎಲೆಯಿಂದ ನನಗೆ ಒಳ್ಳೆಯದಾಗ್ತದೆ ಅಂದಾಗ ಆ ಗಿಡವನ್ನು ಪೂಜೆ ಮಾಡ್ತಾನೆ. ಅಂದರೆ ಆದಿಮಾನವ ತನಗೆ ಒಳ್ಳೆಯದನ್ನು ಮಾಡತಕ್ಕಂಥ ಕಲ್ಲು, ಮರ ಯಾವುದೇ ಇರ್ಬೋದು,
ಅದನ್ನೂ ಪೂಜೆ ಮಾಡ್ತಾ ಬಂದ. ಆಮೇಲೆ ಕೆಟ್ಟದ್ದನ್ನು ಮಾಡೋದು, ಇನ್ನೊಮ್ಮೆ ಕೆಟ್ಟದ್ದನ್ನು ಮಾಡದಿರಲಿ ಅನ್ನತಕ್ಕಂಥ ಕಾರಣದಿಂದ ಅದರ ಬಗ್ಗೆ ದೈವಿ ಭಾವನೆಯನ್ನು ತಾಳ್ತಾನೆ. ಹೀಗಾಗಿ ನಾವೆಲ್ಲ ವಿಶೇಷವಾಗಿ ರೈತಾಪಿ ವರ್ಗದ ಜನ ಇರೋದರಿಂದ ನನಗೆ ಒಳ್ಳೆಯದಾಗಬೇಕು, ನನಗೆ ಕೆಟ್ಟದ್ದಾಗಬಾರ್ದು, ನನಗೆ ರೋಗ ರುಜಿನಗಳು ಬರಬಾರ್ದು. ಯಾಕಂದರೆ ಇವತ್ತು ಬೇಕಾದಷ್ಟು ಔಷಧಿ ಇದೆ, ಎಲ್ಲ ರೋಗಕ್ಕೂ ಔಷಧಿ ಇದೆ, ಡಾಕ್ಟರ್ಗಳಿದ್ದಾರೆ, ಭಾಳ ಬೆಳೆದು ಬಿಟ್ಟಿದ್ದೇವೆ. ಒಂದು ಕಾಲದಲ್ಲಿ ಕಾಲರಾ ಬಂದರೆ, ಮೈಲಿ ಬೇನೆ ಬಂದರೆ ಅದಕ್ಕೆ ಔಷಧಿ ಇರಲಿಲ್ಲ, ಮನುಷ್ಯ ಸತ್ತೋಗ್ಬಿಡ್ತಿದ್ದ. ಅದಕ್ಕಾಗಿ ಮನುಷ್ಯ ಬೇಡ್ಕೊಳ್ತಾ ಇದ್ದ ದೇವರು ಅನ್ನತಕ್ಕಂಥದ್ರಲ್ಲಿ ಏನಂತ ಕೇಳಿದ್ರೆ, ನನಗೆ ರೋಗ ಬಾರದಿರಲಿ, ನನಗೆ ಯಾವುದೇ ರೋಗ ಬರಬಾರದು. ಆಮೇಲೆ ಏನಂತಿದ್ದ ಅಂತ ಕೇಳಿದ್ರೆ, ನನ್ನ ಜೊತೆಗೆ ಪ್ರಾಣಿಗಳಿರ್ತಾವಲ್ಲ, ಎತ್ತು ಎಮ್ಮೆ ಇವೆಲ್ಲ, ನಾನು ರೈತ, ಇವೆಲ್ಲ ಅವುಗಳಿಗೂ ಏನೂ ಆಗಬಾರ್ದು, ಅವುಗಳಿಗೆ ಏನೂ ಆಗಬಾರ್ದು. ಆಮೇಲೆ ನಾನು ಬೆಳೆಯನ್ನು ಬೆಳಿತೇನೆ, ನನ್ನ ಬೆಳೆಗೂ ಕೂಡ ಏನೂ ಆಗಬಾರ್ದು. ಹೀಗಾಗಿ ತನ್ನ ರಕ್ಷಣೆಗೆ ತನ್ನ ರಕ್ಷಣೆಗೆ, ಆಮೇಲೆ ತನ್ನ ಬೆಳೆಯ ರಕ್ಷಣೆಗೆ, ತನ್ನ ಪ್ರಾಣಿಗಳ ರಕ್ಷಣೆಗೆ, ಈ ಮೂರರ ರಕ್ಷಣೆಯನ್ನು ಮಾಡಮ್ಮ ದೇವಿ ತಾಯಿ ಅಂತ ಹೇಳಿ ತಾಯಿಯಲ್ಲಿ ಮೊರೆ ಹೋಗ್ತಾನೆ. ತಾಯಿ ಕರ್ಮಧರ್ಮ ಸಂಯೋಗದಿಂದ ಅಂತ ಕಾಣಿಸ್ತದೆ, ಅವನಿಗೆ ಒಳ್ಳೆಯದನ್ನು ಮಾಡ್ತಾಳೆ ಅನ್ನುವ ಕಾರಣದಿಂದ ದೇವರ ಕಲ್ಪನೆ ಮೂಡುತ್ತದೆ. ಭಯದ ಹಿನ್ನೆಲೆಯೊಳಗೆ ಈ ದೈವಿಕ ಕಲ್ಪನೆಯನ್ನು ಆತ ಮಾಡಿಕೊಂಡು ನಂಬುತ್ತಾನೆ, ಪೂಜೆ ಪುನಸ್ಕಾರ ಮಾಡ್ತಾನೆ, ಜಾತ್ರೆ ಉತ್ಸವ ಇತ್ಯಾದಿ ಎಲ್ಲ ಮಾಡ್ತಾನೆ. ನಾವೆಲ್ಲ ಒಳ್ಳೆಯ ಮನೆಯಲ್ಲಿ ಇರ್ತೇವೆ ಅಂತ ಹೇಳಿದ ಮೇಲೆ ನಮ್ಮ ದೇವರು ಕೂಡ ಎಲ್ಲೋ ಬಯಲಲ್ಲಿ ಇರಬಾರ್ದು, ಅವನಿಗೂ ಒಂದು ಗುಡಿ ಕಟ್ಟಬೇಕು, ಅವನು ನೆರಳಲ್ಲಿ ಇರಬೇಕು ಅಂತ ತಿಳ್ಕೊಂಡು ಗುಡಿಯನ್ನು ಕಟ್ತಾರೆ. ಮತ್ತು ದೇವರ ಉತ್ಸವ ಅಂತ ಕೇಳಿದ್ರೆ ಕೆಲವು ಬಲಾಢ್ಯ ದೇವರು ಬರ್ತವೆ. ಈಗ ನಿಮಗೆ ಗೊತ್ತಿದೆ, ಕಕ್ಕೇರಿ ಬಿಷ್ಟವ್ವ ಅಂದ್ರೆ ನಮಗೆ ಹೆದರಿಕೆ ಬರ್ತದೆ, ಗೊತ್ತಿರಬೇಕು. ನಾನು ಮೊದಲೇ ಹೇಳಿದೆ, ಸ್ತ್ರೀ ದೇವತೆಗಳಿಗೆ ನಾವು ಭಾಳ ಹೆದರ್ತೀವಿ. ಕಕ್ಕೇರಿ ಬಿಷ್ಟವ್ವ ಇರ್ಬೋದು, ಚಿಂಚಲಿ ಮಾಯಮ್ಮ ಇರ್ಬೋದು, ಸವದತ್ತಿ ಯಲ್ಲಮ್ಮ ಇರ್ಬೋದು, ಇತ್ಯಾದಿ ದೇವರುಗಳಿಗೆ ನಾವು ಭಯಭಕ್ತಿಯಿಂದ ನಡ್ಕೋತೀವಿ. ನಮಗೆ ಒಳ್ಳೆಯದನ್ನು ಮಾಡಮ್ಮ ಅಂತ ಬೇಡ್ಕೊಳ್ತೇವೆ, ಮತ್ತು ಕೆಟ್ಟದ್ದನ್ನು ಮಾಡ್ಕೋಬೇಡ. ಹರಕೆ ಹೊರ್ತೇವೆ, ಹರಕೆಯನ್ನು ತೀರಿಸ್ತೇವೆ ಜಾತ್ರೆಯ ಆ ಸಂದರ್ಭದಲ್ಲಿ ಅಂತ ಅನ್ನುವಂಥದ್ದು. ಹಾಗಾಗಿ ನಾವು ಜಾತ್ರೆಯನ್ನು ಮಾಡ್ತಾ ಇರಬೇಕಾದ್ರೆ ನೋಡಿ, ಮನುಷ್ಯ ಬೆಳೆದ ಹಾಗೆಯೇ ತಮ್ಮ ದೇವರುಗಳನ್ನು ಬೆಳೆಸ್ತಾ ಬರ್ತಾನೆ, ನಾನಾ ಬಗೆಯ ಹರಕೆಗಳನ್ನು ಹೊರತಾನೆ, ಹರಕೆಗಳನ್ನು ತೀರಿಸ್ತಾನೆ, ಬೇಡಿಕೊಳ್ತಾನೆ. ಇದೆಯಲ್ಲ ಬೇರೆ ಬೇರೆ ದೇವತೆಗಳಿಗೆ ಬೇರೆ ಬೇರೆ ರೀತಿಯ ಹರಕೆಗಳನ್ನು ಇಟ್ಕೊಂಡು ಆತ ಬಂದಿದ್ದಾನೆ. ಈಗ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೇನೆ ನಾನು. ಈಗೆಲ್ಲ ಹೊನ್ನಾಟ, ದೇವಿಯ ಹೊನ್ನಾಟ ಅಂತ ಕರಿತೇವೆ ನಾವು. ಏನಪ್ಪ ಹೊನ್ನಾಟ ಅಂದರೆ, ನೀವೆಲ್ಲ ಹೊನ್ನಾಟ ಅಂತ ಕೇಳಿದ್ರಿ, ನಮ್ಮ ಹುಡುಗರು ಹೇಳಿದರು, ಎಲ್ಲರೂ ಹೇಳಿದರು, ಇದಕ್ಕೆ ಹೊನ್ನಾಟ ಅಂತಾರೆ. ದೇವಿಯರನ್ನು ಮುಂದಷ್ಟು ಜನ ಹಿಂದಷ್ಟು ಜನ ಹೊತ್ಕೊಂಡು ಓಡಾಡ್ತಾರೆ, ಇದೆಲ್ಲ ಹೊನ್ನಾಟ. ಇದಕ್ಕೆ ನಾವು ಆಲೋಚನೆ ಮಾಡಬೇಕು, ಏನಪ್ಪ ಹೊನ್ನಾಟ ಅಂದರೆ? ಹೊನ್ನಾಟ ಅಂದರೆ ಹೊನ್ನಿನ ಆಟ, ಹೊನ್ನಿನ ಬೆಳಕಿನಲ್ಲಿ ಆಡುವ ಆಟ ಹೊನ್ನಾಟ. ಹೊನ್ನಾಟ ಅಂದರೆ ಬಂಗಾರದ ಆಟ ಇದ್ದಂಗೆ. ಸಾಮಾನ್ಯವಾಗಿ ನಾನು ಇದನ್ನು ಗೋಕಾಕದಲ್ಲಿ ಭಾಳಷ್ಟು ಆಲೋಚನೆ ಮಾಡಿದೆ. ಇದು ನಮ್ಮೂರಿನಲ್ಲಿ ಅದಕ್ಕೆ ಅರ್ಥ ಸಿಗಲಿಕ್ಕಿಲ್ಲ. ಯಾಕಂದರೆ ನಾವು ಬಸರಕೋಟದ ಜನ ಹಗಲು ಹೊತ್ತಿನಲ್ಲಿ ಬೆಳಗಿನ ಸಂದರ್ಭದಲ್ಲಿ ಹೊನ್ನಾಟ ಮಾಡ್ತೀವಿ. ಗೋಕಾಕದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, 2 ದ್ಯಾಮವ್ವಗಳು, ಬಹುಶಃ ಮೇಡಮ್ ಅವ್ರಿಗೆ ಗೊತ್ತಿದೆ ಕಾಣಿಸ್ತದೆ, ರಾತ್ರಿ ಹೊತ್ತಿನಲ್ಲಿ ಎಲ್ಲ ಕಡೆಗೆ ಜಗ್ ಲೈಟ್ಗಳು, ಆಮೇಲೆ ಆ ಸಂದರ್ಭದಲ್ಲಿ ಯುವಕರು ಹೊತ್ಕೊಂಡಿರ್ತಾರೆ. 2 ದ್ಯಾಮವ್ವಗಳು ಇರ್ತಾರೆ, 2 ಇಂಗ್ಳೋಬಾಗಳು. ಬಹುಶಃ ಅದೆಲ್ಲ ನಿಮಗೆ ಗೊತ್ತಿಲ್ಲ, ಯಾಕಂದ್ರೆ ನಮ್ಮೂರಿನಲ್ಲಿ ಇಂಗ್ಳೋಬಾಗಳಿಲ್ಲ. ದೊಡ್ಡ ಕಥೆ ಇದೆ, ಅದಕ್ಕೆ ದೊಡ್ಡ ಇತಿಹಾಸ ಕೂಡ ಇದೆ. ಹಾಗಾಗಿ ಆ ಲೈಟಿನ ಬೆಳಕಿನೊಳಗೆ ಆ ದೇವರುಗಳನ್ನು ಹೊತ್ತುಕೊಂಡು ಓಡಾಡತಕ್ಕಂಥದ್ದು ಹೊನ್ನಾಟ. ಹೊನ್ನಿನ ಬೆಳಕಿನಲ್ಲಿ ದೇವತೆಗಳು ಆಡತಕ್ಕಂಥ ಆಟ ಹೊನ್ನಾಟ ಅಂತ ಕರೀತಕ್ಕಂಥದ್ದು. ಇದು ಒಂದು ಕಡೆಯಾದರೆ, ಇನ್ನೊಂದು ಕೆಲವು ಹಿರಿಯರೇ ಗೊತ್ತಿರಬೇಕು, ಏನು ಗ್ರಾಮದೇವಿ, ಏನಿದು ಕತೆ? ಯಾಕಂದರೆ ಸವದತ್ತಿ ಯಲ್ಲಮ್ಮನ ಬಗ್ಗೆನೂ ಕೂಡ ನಮಗೆ ಒಂದು ಇತಿಹಾಸ ಇದೆ, ಒಂದು ಚರಿತ್ರೆ ಇದೆ. ಯಾಕೆಂದ್ರೆ ಯಲ್ಲಮ್ಮ ಅಂತ ಕರಿತೀವಿ, ರೇಣುಕೆ ಅಂತ ಕರಿತೀವಿ, ಯಾಕೆ ಏನು ಅನ್ನೋದ್ರ ಬಗ್ಗೆ ಅಷ್ಟು ಆಳಕ್ಕಿಳಿದು ನಾನು ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಹಾಗೆಯೇ ಚಿಂಚಲಿ ಮಾಯಮ್ಮನ ಬಗ್ಗೆ ಇದೆ, ಗೋಕಾಕ ದ್ಯಾಮವ್ವನ ಬಗ್ಗೆ ಇದೆ. ಎಲ್ಲ ದ್ಯಾಮವ್ವರ ಬಗ್ಗೆ ಒಂದು ಐತಿಹ್ಯ, ಒಂದು ಕತೆ ಭಾಳ ಹಿಂದಿನಿಂದ ನಮ್ಮ ಹಿರಿಯರು ಹೇಳ್ತಾ ಬಂದಿದ್ದಾರೆ. ಒಂದು ಏನಂತ ಕೇಳಿದ್ರೆ, ಕೆಲವು ಹಿರಿಯರಿಗೆ ಗೊತ್ತಿರಬೇಕದು, ಈ ದ್ಯಾಮವ್ವ ಯಾರು?
ಸವದತ್ತಿ ಎಲ್ಲಮ್ಮ ಯಾರು ಅಂತ ಕೇಳಿದ ಹಾಗೆ ಈ ದ್ಯಾಮವ್ವ ಯಾರು? ಆಕೆ ಬಸರಕೋಡ ದ್ಯಾಮವ್ವ ಇರ್ಬೋದು, ಗೋಕಾಕ ದ್ಯಾಮವ್ವ ಇರ್ಬೋದು, ಇನ್ನು ಯಾವುದೇ ಊರು, ಎಲ್ಲ ಊರಾಗ ದ್ಯಾಮವ್ವಗಳದ. ಆ ದ್ಯಾಮವ್ವಗಳ ಕರ್ತವ್ಯ ಏನು, ಕೆಲಸ ಏನು ಅಂತ ಕೇಳಿದ್ರೆ ತಮ್ಮ ಊರಿನ ರಕ್ಷಣೆ ಮಾಡೋದು. ನಮ್ಮ ಊರು ದೇವರದು, ನಮ್ಮ ತಳದೇವರದು ಯಾರು? ದ್ಯಾಮವ್ವ. ನಮ್ಮ ಊರ ರಕ್ಷಣೆ ಮಾಡೋದು ಅಷ್ಟೇ ಕೆಲಸ. ಕಿತ್ತೂರು ಊರು ರಕ್ಷಣೆ ಅಲ್ಲ ಅವಳದು, ಊರಿನ ರಕ್ಷಣೆ. ನೋಡಿ, ಮನೆ ರಕ್ಷಣೆ ಮಾಡುವ ಮನೆ ದೇವರಿರ್ತವೆ, ಕುಲದ ರಕ್ಷಣೆ ಮಾಡುವ ಕುಲದೇವರಿರ್ತವೆ. ಇದು ಊರ ರಕ್ಷಣೆ ಮಾಡತಕ್ಕಂಥ ದೇವರು. ಅದಕ್ಕಾಗಿ ಇಡೀ ಬಸರಕೋಡ ಗ್ರಾಮದ ಜನ ಎಲ್ಲ ಸೇರಿಕೊಂಡು ನೀವು ಈ ಜಾತ್ರೆಯನ್ನು ಮಾಡ್ತಾ ಇದ್ದೀರಿ. ಹಾಗಾದ್ರೆ ಈ ದ್ಯಾಮವ್ವ ಏನಿದು ಅಂತ ಕೇಳಿದ್ರೆ ನೋಡಿ, ಇದಕ್ಕೆ ಈ ದ್ಯಾಮವ್ವ ಯಾರು ಅಂತ ಕೇಳಿದ್ರೆ ಇವಳು ಒಬ್ಬ ಬ್ರಾಹ್ಮಣ ಹೆಣ್ಮಗಳು, ಭಾಳ ಚಂದನ ಹೆಣ್ಮಗಳು. ಈ ಹೆಣ್ಮಗಳನ್ನು ಕೆಳಜಾತಿಯ ಒಬ್ಬ ಮನುಷ್ಯ ಅವಳಿಗೆ ಮೋಸ ಮಾಡಿ ತನ್ನ ಜಾತಿಯನ್ನು ಮುಚ್ಚಿಟ್ಟು ಮದುವೆ ಮಾಡಿಕೊಳ್ತಾನೆ. ಒಂದು ಮಗು ಆಗ್ತದೆ. ಮಗು ಆದಮೇಲೆ ಅವಳಿಗೆ ಈ ಬ್ರಾಹ್ಮಣ ಕನ್ಯೆಯಾಗಿರ್ತಕ್ಕಂಥವಳು ಗೊತ್ತಾಗ್ತದೆ, ನನ್ನನ್ನು ಮದುವೆಯಾಗಿರ್ತಕ್ಕಂಥವ ಬ್ರಾಹ್ಮಣ ಜಾತಿಯವ ಅಲ್ಲ, ಕೆಳಜಾತಿಯವ ಅಂತ ಗೊತ್ತಾಗ್ತದೆ. ಗೊತ್ತಾದ ಮೇಲೆ ಅವಳು ಅವನನ್ನು ಬೈಯೋದಕ್ಕೆ ಬಡಿಯೋದಕ್ಕೆ ಹೋಗ್ತಾಳೆ. ಅಷ್ಟೇ ಅಲ್ಲ, ಅವನನ್ನು ಕೊಲ್ಲೋದಕ್ಕೆ ಹೋಗ್ತಾಳೆ. ಕೊಲ್ಲೋದಕ್ಕೆ ಹೋದಾಗ ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಕೋನದ ಗರ್ಭವನ್ನು ಸೇರ್ತಾನೆ, ಕೋನದ ಹೊಟ್ಟೆಯಾಗಿ ಹೋಗ್ತಾನವ ಕೆಳ ಜಾತಿಯ ಆ ಮನುಷ್ಯ. ಆಗ ಈ ಬ್ರಾಹ್ಮಣ ಕನ್ಯೆಯಾಗಿರ್ತಕ್ಕಂಥವಳು ಏನು ಮಾಡ್ತಾಳೆ ಅಂತ ಹೇಳಿದ್ರೆ ಆ ಕೋಣವನ್ನು ಸಂಹಾರ ಮಾಡ್ತಾಳೆ, ಕೊಂದು ಹಾಕಿಬಿಡ್ತಾಳೆ. ಅದರ ಪ್ರತೀಕವಾಗಿಯೇ ದ್ಯಾಮವ್ವನ ಜಾತ್ರೆಯಲ್ಲಿ ದೊಡ್ಡ ದೊಡ್ಡ ಊರುಗಳಲ್ಲಿ ಕೋನದ ಬಲಿ ಕೊಡ್ತಾರೆ. ಹಿರಿಯರಿಗೆ ಗೊತ್ತಿರಬೇಕು ನಿಮಗೆ, ಕೋನದ ಬಲಿ ಕೊಡ್ತಾರೆ. ಈ ಹಂಗೆ ನೋಡಿದ್ರೆ ಈ ದ್ಯಾಮವ್ವ ಯಾವುದೇ ಊರಿನ ದ್ಯಾಮವ್ವ ಇರಬಹುದು, ಸಸ್ಯಾಹಾರಿ ದೇವತೆ. ಸಸ್ಯಾಹಾರಿ ದೇವತೆ. ಸಸ್ಯಾಹಾರಿ ಅಂದ್ರೇನು? ಹುಗ್ಗಿ, ಹೋಳಿಗೆ, ಕಡುಬು ನೀವೆಲ್ಲ ಮನ್ಯಾಗ ಮಾಡ್ತಿರಲ್ಲ, ಅದನ್ನೆಲ್ಲ ಏರಿಸೋದು, ಉಡಿ ತುಂಬೋದು ಸಸ್ಯಾಹಾರಿ ದೇವತೆ. ಆದರೆ ಈ ಸಸ್ಯಾಹಾರಿ ದೇವತೆಗೆ ಕೋನ ಬಲಿ ಕೊಡ್ತೇವಲ್ಲ, ಯಾಕಂತ ಕೇಳಿದ್ರೆ ಈ ಕಾರಣವನ್ನು ನಾವು ಹೇಳ್ತೀವಿ. ಅದರ ಪ್ರತೀಕವಾಗಿ ಹೊನ್ನಾಟ ಆಡ್ತೀವಿ ಅಂತ ನಾನು ತಿಳ್ಕೊಂಡಿದ್ದೆ. ಹೊನ್ನಾಟದಲ್ಲಿ ಗೊತ್ತಿರಬೇಕು, ಆದರೆ ನಮ್ಮ ಬಸರಕೋಡ ಗ್ರಾಮದ ನಾನು ಇನ್ನೂ ಸರಿಯಾಗಿ ತಿಳ್ಕೊಂಡಿಲ್ಲ ಇಲ್ಲಿ ಹೊನ್ನಾಟ ಹೆಂಗೆ ಏನು ಅಂತ ಹೇಳಿ. ಗೋಕಾಕದಲ್ಲಿ ಹೊನ್ನಾಟ ಆಡೋದು ಹೇಗೆ ಅಂತ ಕೇಳಿದ್ರೆ ಮೇಡಮ್ ಗೊತ್ತಿದೆ. ರಾತ್ರಿ ಸಂದರ್ಭದಲ್ಲಿ ಆಡ್ತಿರ್ತಾರೆ. ಆ ಥರ ಎದುರಿಗೆ ಒಬ್ಬ ರಾಣಿಗ ಅಂತ ಬರ್ತಾನೆ. ರಾಣಿಗ ಅಂದರೆ ಆ ರಾಣಿಯ ಗಂಡ ಅಂತ ಅರ್ಥ. ರಾಣಿಗ, ರಾಣಿಗೆ ಪೋತರಾಜ ಅಂತ ಕರಿತೀವಿ. ಅವನು ಆ ತೇರಿನ, ಗೋಕಾಕದಲ್ಲಿ ತೇರಿದೆ ದ್ಯಾಮವ್ವಗೆ, ಇಬ್ಬರು ದ್ಯಾಮವ್ವಗೆ 2 ತೇರುಗಳದಾವ, 2 ಇಂಗ್ಳವ್ಗಳು ಅವರ ಮಕ್ಕಳು ಅನ್ನತಕ್ಕಂಥ. ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವಾಚ್ಯವಾಗಿ ದ್ಯಾಮವ್ವನನ್ನು ಬೈತಾನೆ, ಆ ದೇವತೆಯನ್ನು ಪಬ್ಲಿಕ್ನಲ್ಲಿ ಬೈತಾನೆ ಅವಾಚ್ಯ ಶಬ್ದಗಳಿಂದ. ಇಂಥ ಶಬ್ದ ಅವನ ಬಾಯಿಂದ ಬರೋದಿಲ್ಲ ಅಂತ ಹೇಳುವಾಗಿಲ್ಲ, ಹಾಗೆ ಬೈತಕ್ಕಂಥವರೇ ಕಲಾವಿದರಿದ್ದಾರೆ ಗೋಕಾಕ್ ಸುತ್ತಮುತ್ತ. ಬಹುಶಃ ಇದೆಲ್ಲ ಇಲ್ಲಿ ಇದೇನೋ ಇಲ್ವೋ ನನಗೆ ಸರಿ ಗೊತ್ತಿಲ್ಲ. ಅವನು ಬೈತಾನೆ. ಯಾಕೆ ಬೈತಾನೆ ಅಂತ ಹೇಳಿದ್ರೆ ನನ್ನನ್ನು ಕೊಲ್ಲೋದಕ್ಕೆ ಬರ್ತಾ ಇದ್ದಾಳಲ್ಲ ಇವಳು, ನನ್ನ ಹೆಂಡತಿ ಆಗಿರ್ತಕ್ಕಂಥವಳು ಅಂತ ಬೈತಾನೆ. ಆಮೇಲೆ ದ್ಯಾಮವ್ವ ಅವನನ್ನು ಕೊಲ್ಲೋದಕ್ಕೆ ಬೆನ್ನು ಹತ್ತಿ ಬಿಡ್ತಾಳೆ. ಕೊನೆಗೆ ಇವು ಏನು ಮಾಡ್ತಾನೆ ಅಂತ ಹೇಳಿದ್ರೆ ತನ್ನನ್ನೇ ಬೈಕೊಳ್ತಾನೆ, ತನ್ನನ್ನೇ ಬಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಯಾಕಂದರೆ ಹೊಟ್ಟೆ ಅನಿಸಿಟ್ಟು ರೆಟ್ಟಾಗಿಲ್ಲ ಅಂತೀವಲ್ಲ, ಯಾಕಂದ್ರೆ ಅವಳು ಮೇಲ್ಜಾತಿಯವಳು, ಅವಳನ್ನು ಎದುರಿಸೋದಕ್ಕೆ ಆಗೋದಿಲ್ಲ. ಮತ್ತು ತನ್ನ ಕುಲದವರು ಆ ರಾಣಿಗಾಗಿ ಸಹ ಯಾರೂ ಮಾಡೋದಿಲ್ಲ. ಇಂಥ ಸಂದರ್ಭದಲ್ಲಿ ತನ್ನನ್ನೇ ತಾನು ಬಡ್ಕೊಳ್ತಾನೆ, ಇದೆಲ್ಲ ಮಾಡ್ತಾನೆ. ಅಂದರೆ ಇದೆಲ್ಲದರ ಪ್ರತೀಕವಾಗಿ ಹೊನ್ನಾಟದು. ಆ ದ್ಯಾಮವ್ವ ಅನ್ನತಕ್ಕಂಥವಳು ಅವನಿಗೆ ಬೆನ್ನು ಹತ್ತಿ ಬಿಟ್ಟಿರ್ತಾಳೆ. ಆಮೇಲೆ ಅವನು ಕೂಡ ದ್ಯಾಮವ್ವನಿಂದ ತಪ್ಪಿಸಿಕೊಳ್ಳೋದಕ್ಕೂ ಓಡಾಡ್ತಾ ಇರ್ತಾನೆ. ಹೊನ್ನಾಟವನ್ನು ಸಾಂಕೇತಿಕವಾಗಿ ಈ ಥರ ನಾವು ಹೇಳ್ಬೋದು. ಅಲ್ಲದೇ ಇನ್ನೊಂದಿದೆ, ಅಲ್ಲಿ ದ್ಯಾಮವ್ವ ಮತ್ತು ಇವನಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಇಂಗ್ಳೋಬ ಅಂತ ಕರೀತಾರೆ, ಮರಾಠಿ ಶಬ್ದ ಅದು ಇಂಗ್ಳೋಬ. ಆ ಇಂಗ್ಳೋಬ ಹರಗಿದ ಹುಡುಗರು ಹಿಡ್ಕೊಂಡಿರ್ತಾರೆ ಕೈಯಾಗ. ಆ ಇಂಗ್ಳೋಬ ಒಂದು ಸಣ್ಣ ಗೊಂಬೆ ಇರ್ತದೆ ಕಟ್ಟಿಗೆ, ಅದನ್ನು ತಗೊಂಡು ಆ ಹುಡುಗರು ಓಡಾಡ್ತಾರೆ. ಉಳಿದ ಇಬ್ಬರು 3 ಜನ ಯುವಕರು ಅದನ್ನು ಸುಡೋದಕ್ಕೆ ಓಡಾಡ್ತಾರೆ. ಸುಡೋದಕ್ಕೆ ಏನಿದ್ರ ಅರ್ಥ ನಾನು ಯೋಚನೆ ಮಾಡಿದೆ. ಏನಪ್ಪ ಅಂತ ಕೇಳಿದ್ರೆ ಬ್ರಾಹ್ಮಣ ಕನ್ಯೆಗೆ ಕೆಳಜಾತಿಯವನಿಂದ ಹುಟ್ಟಿರತಕ್ಕಂಥ ಮಗು, ಅದನ್ನು ಚಂಡಾಲ ಶಿಶು ಅಂತ ಕರೀತಾರೆ. ಆ ಶಿಶು ಇರಬಾರ್ದು.
ಅಥವಾ ಈ ಥರದ ಅಂತರ್ಜಾತಿ ವಿವಾಹಗಳು ನಡಿಬಾರ್ದು, ಈ ಥರದ ಪ್ರೇಮ ವಿವಾಹಕ್ಕೆ ಆಸ್ಪದ ಇರಬಾರ್ದು. ಅದಕ್ಕಾಗಿ ಅದರ ಪ್ರತೀಕವಾಗಿ ಆ ಇಂಗ್ಲೋಬಾದನ್ನು ಸುಡೋದಕ್ಕೆ ಆ ಜನಗಳು ಓಡಾಡ್ತಾರೆ ಅನ್ನತಕ್ಕಂಥ ರೀತಿಯಲ್ಲಿ ನಾನು ಅದನ್ನು ಶೋಧನೆ ಮಾಡಿ ಬರೆಯತಕ್ಕಂಥ ಪ್ರಯತ್ನ ಮಾಡಿದೆ. ಆದರೆ ಇದು ಯಾವುದು ಕೂಡ ಇಲ್ಲಿ ಇರೋದಿಲ್ಲ. ಇಲ್ಲಿ ಹೊನ್ನಾಟ ಅಂತ ಕೇಳಿದ್ರೆ ಕೆಲವು ಜನ ಹೇಳೋದನ್ನು ನಾನು ಕೇಳಿದೆ, ಯಾರೋ ಏನೇನೋ ಬೇಡಿಕೊಂಡಿರ್ತಾರೆ, ಬೇಡಿಕೊಂಡವರ ಮನೆಗೆ ಹೋಗ್ತಕ್ಕಂಥದ್ದು, ಮತ್ತು ಆ ದ್ಯಾಮವ್ವನ ತವರು ಮನೆ ಅಂತ ಇರ್ತದೆ, ಅಲ್ಲಿ ಹೋಗಿ ಮೊದಲು ಅವಳು ಅಲ್ಲಿ ಉಡಿ ತುಂಬಿಸ್ಕೊಳ್ತಾಳೆ, ಆಮೇಲೆ ಬೇರೆ ಮನೆಗೆ ಬರ್ತಾರೆ ಇತ್ಯಾದಿಗೆಲ್ಲ. ಆಮೇಲೆ ಯಾವ ಜನಾಂಗದಿಂದ ಅವಳು ಬಂದಿರ್ತಾಳೆ ಆ ಜನಾಂಗದವರೇ ಅದರ ಪೂಜಾರಿಗಳು ಇರ್ತಾರೆ ಇತ್ಯಾದಿ ಮಾತುಗಳನ್ನು ನಾವು ಹೇಳ್ತಿರ್ತೇವೆ. ಮತ್ತು ಈ ಮರದಿಂದ ಅದನ್ನು ಆ ದ್ಯಾಮವ್ವನನ್ನು ಮಾಡಿರ್ತಾರೆ, ಅದನ್ನು ಬಣ್ಣಕ್ಕೆ ಹಾಕೋದು ಮಾಡೋದು ಇದೆಲ್ಲ ವಿಷಯ ನಿಮಗೆ ಗೊತ್ತಿರ್ತದೆ. ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ನೀವೆಲ್ಲ ಮಾಡ್ತೀರಿ. ಇಲ್ಲಿ ಪಲ್ಲಕ್ಕಿನೂ ಕೂಡ ಇಲ್ಲ ಅಂತ ಕಾಣಿಸ್ತದೆ. ಕೆಲವು ಕಡೆಗೆ ಪಲ್ಲಕ್ಕಿ ಉತ್ಸವ ಇರ್ತದೆ, ಆಮೇಲೆ ತೇರು ಅಂತ ಇರ್ತದೆ. ಈ ತೇರು ಮಾಡಿದಾಗ ನಾವು ಹಣ್ಣು ಕಾಯಿ ಏರಿಸ್ತೇವೆ, ಹಣ್ಣು ಕಾಯಿ ಆ ತೇರಿಗೆ ಒಗಿತಿರ್ತೇವೆ. ತೇರು ಏನು, ತೇರಿನ ಅರ್ಥ ಏನು? ಹಾಗೆಯೇ ನೀವೆಲ್ಲ ಉಡಿ ತುಂಬೋದು ಮಾಡ್ತೀರಿ, ತೆಂಗಿನಕಾಯಿ ಹೊಡಿತೀರಿ, ಬಾಳೆಹಣ್ಣು ಏರಿಸ್ತೀರಿ. ಏನು ಈ ಥರ ಅರ್ಥ? ಸ್ವಲ್ಪ ನೀವು ಯೋಚನೆ ಮಾಡ್ತಕ್ಕಂಥದ್ದು. ಆದರೆ ಬಹಳ ಸಂದರ್ಭದಲ್ಲಿ ನಾವು ಯಾರೂ ಯೋಚನೆ ಮಾಡೋದಿಲ್ಲ. ಯಾಕಂದ್ರೆ ನಮ್ಮ ಹಿಂದಿನ ಹಿರಿಯರು ಈ ದೇವರುಗಳನ್ನು ಯಾಕೆ ಮಾಡಿದ್ರು ಅಂದ್ರೆ ಆ ದೇವರುಗಳ ಕಾರಣದಿಂದ ನಾವು ಭಯ ಇರಲಾರ್ದನೇ ಸಂತೋಷದಿಂದ ಇರ್ಬೋದು, ನೆಮ್ಮದಿಯಿಂದ ಇರ್ಬೋದು ಅಂತ ತಿಳ್ಕೊಂಡು ನಾವು ನಂಬ್ತೀವಿ. ಇವತ್ತು ವಿಜ್ಞಾನ ಇಷ್ಟು ಬೆಳೆದಿದೆ, ಸೈನ್ಸ್ ಇಷ್ಟು ಬೆಳೆದಿದೆ, ಟೆಕ್ನಾಲಜಿ ಇವೆಲ್ಲ ಬೆಳೆದ್ರೂ ಕೂಡ ನಾವು ಒಬ್ಬ ದೇವರನ್ನು ನಂಬೇ ಇರ್ತೇವೆ. ಅಯ್ಯೋ ದೇವರೇ ಅಂತೀವಿ. ಸಂಕಟ ಬಂದಾಗ ವೆಂಕಟರಮಣ ಅಂತವಲ್ಲ ಆ ಥರ. ಈಗ ನಮ್ಮ ಇವರು ಹೇಳಿದರು, ಹಿರೇಮಠ ಸರ್ ಕಿವ್ಯಾಗ ಹಾಕ್ಕೊಂಡ್ರೆ ಕೊಳ್ಳಾಗ ಹಾಕ್ಕೊಂಡ್ರೆ ಅದೆಲ್ಲ ಸರಿಯೇ. ನನಗೂ ಅವ್ರು ಹೇಳ್ತಾ ಇದ್ರು, ದುಗ್ಗಾನಿ ಸರು ಹೇಳ್ತಾ ಇದ್ರು, ಇದೆಲ್ಲ ಅಲ್ಲಪ್ಪ, ಇದೆಲ್ಲ ಮಾಡಬಾರ್ದು, ವೈಚಾರಿಕತೆ ಇರ್ಬೇಕು, ಇದೆಲ್ಲ ಹೇಳ್ತಿದ್ರು. ಆದ್ರೂ ನಾವು ನಂಬ್ಕೊಂಡು ಬಂದಿದ್ದೇವೆ. ಯಾಕಂದರೆ ನಮಗೆ ಭಯ ಅನ್ನೋದು ಇರೋದರಿಂದ ಅದರ ಹಿಂದೆನೇ ಭಕ್ತಿ ಅನ್ನೋದು ಇರ್ತದೆ. ಆದರೆ ಒಂದು ಶಕ್ತಿ ಮಾತ್ರ ಇದೆ, ಒಂದು ದೇವರು ಮಾತ್ರ ಇದೆ. ಅದನ್ನು ನಾವು ಈ ಥರ ಬೇರೆ ಬೇರೆ ರೂಪಗಳಲ್ಲಿ ಕಾಣತಕ್ಕಂಥ ಪ್ರಯತ್ನ ಮಾಡ್ತೇವೆ. ಹಾಗಾಗಿ ಧಾರ್ಮಿಕ ಹಿನ್ನೆಲೆಯೊಳಗೆ, ಆಧ್ಯಾತ್ಮಿಕ ಹಿನ್ನೆಲೆಯೊಳಗೆ ಇವೆಲ್ಲ ದೇವರುಗಳು ಸೃಷ್ಟಿ ನಾವು ಮಾಡಿಕೊಂಡಿದ್ದೇವೆ. ನಾವು ಜೀವನದಲ್ಲಿ ನೆಮ್ಮದಿಯಿಂದ ಇರಬೇಕು ಅನ್ನುವ ಕಾರಣದಿಂದ. ಹಾಗಾಗಿ ಒಂದು ಮಾತನ್ನು ನಾನು ಹೇಳ್ತಾ ಇದ್ದೆ, ಈಗ ತೆಂಗಿನಕಾಯಿ ಹೊಡಿತೀವಿ ಯಾಕೆ ಅನ್ನೋದು ನಾವು ಯಾರೂ ಯೋಚನೆ ಮಾಡಿಲ್ಲ. ಬಾಳೆಹಣ್ಣು ಏರಿಸ್ತೀವಿ, ಏರಿಸುವಾಗ ಮುಂದಿನ ಇದನ್ನು ಮುರಿತೇವೆ ನೋಡಿ, ಯಾಕೆ ಮುರಿತೇವೆ? ನಾನು ಯೋಚನೆ ಮಾಡಿದೆ. ಯಾಕಂತ ಕೇಳಿದ್ರೆ ಇದು ನಾವು ಸಾಮಾನ್ಯವಾಗಿ ಈಗ ದ್ಯಾಮವ್ವ ಅಂತ ಹೇಳಿದೆ, ಗ್ರಾಮದೇವಿ ಅಂತ ಹೇಳಿದೆ, ಇನ್ನು ಕೆಲವು ದುರ್ಗವ್ವ, ಕಾಟವ್ವ, ಕರಿಯವ್ವ, ಅನೇಕ ದೇವರುಗಳು ಬರ್ತವೆ. ಆಮೇಲೆ ಇಲ್ಲೇ ಕಕ್ಕೇರಿ ಬಿಷ್ಟವ್ವ ಬರ್ತೇವೆ. ಇವು ಎಲ್ಲ ದೇವರುಗಳು ಸಸ್ಯಾಹಾರಿ ದೇವರುಗಳೇ, ಹುಗ್ಗಿ ಹೋಳಿಗೆ ದೇವರನ್ನೇ. ಆದರೂ ಈ ದೇವರುಗಳಿಗೆ ನಾವು ಕುರಿ, ಕೋಳಿ, ಕೋಣ, ಓತ ಬಲಿ ಕೊಡ್ತೇವೆ. ಇದಕ್ಕೂ ಪೂರ್ವದಲ್ಲಿ ನರಬಲಿ ಕೂಡ ಕೊಡ್ತಾಯಿದ್ರು. ಇದಕ್ಕೆ ಇತಿಹಾಸ ಇದೆ, ಇತಿಹಾಸದಲ್ಲಿ ದಾಖಲೆಗಳು ಸಿಗ್ತವೆ. 1000 ವರ್ಷಗಳ ಹಿಂದೆ ಪಂಪನಂತ ಕವಿ ಬರಿತಾನೆ ಅಲ್ಲೆಲ್ಲ ತೇರಿನ ವಿಷಯ, ಜಾತ್ರೆ ವಿಷಯ, ನರಬಲಿ, ಶಿಶುಬಲಿ, ಪ್ರಾಣಿ ಬಲಿ ಇವೆಲ್ಲ ಬರ್ತವೆ. ಅದಕ್ಕೆ ನಾನೇನಂತೇನೆ, ಈಗ ಕಾನೂನು ಬಂದುಬಿಟ್ಟಿದೆ, ಕೋಣ ಬಲಿ ಕೊಡುವ ಹಾಗಿಲ್ಲ, ನರಬಲಿ ಇಲ್ಲ, ಶಿಶುಬಲಿ ಇಲ್ಲ. ಅದಕ್ಕಾಗಿ ಅದರ ಪ್ರತೀಕವಾಗಿ ತೆಂಗಿನಕಾಯಿ ಒಡೆಯೋದು, ಬಾಳೆಯನ್ನು ಏರಿಸುವಾಗ ಮುರಿತೀವಲ್ಲ ಹಂಗೆ ಮುರಿಯೋದು, ತೆಂಗಿನಕಾಯಿ ಒಡೆಯೋದು, ಇವೆಲ್ಲ ಆ ಪ್ರಾಣಿ ಬಲಿಯ, ಶಿಶು ಬಲಿಯ, ನರಬಲಿಯ ಪ್ರತೀಕವಾಗಿ ಮಾಡ್ತಾ ಇದ್ದಾರೆ ಎನ್ನುವಂಥ ನನ್ನ ತಿಳುವಳಿಕೆ. ಆದರೆ ಕೆಲವು ದೊಡ್ಡ ದೊಡ್ಡ ನಗರಗಳಲ್ಲಿ ಗ್ರಾಮದೇವಿಯ ಜಾತ್ರೆಯಲ್ಲಿ ಈ ಕೋನ, ಕೋತ, ಮರಿಹರಿ ಹಿಂಗೆಲ್ಲ ಹೆಸರುಗಳು ಬರ್ತವೆ. ಅದನ್ನೆಲ್ಲ ಮಾಡ್ತಾನೆ ಬಂದಿದ್ದಾರೆ. ಆದ್ರೂ ಕೂಡ ಈ ದೇವರ ಜಾತ್ರೆ ಮಾಡೋದನ್ನು ನಾವು 13 ವರ್ಷಕ್ಕೆ ಈಗ ಮಾಡಿದ್ದೀವಿ ಅಂತ ಇದರಲ್ಲಿ ಬರೆದಿದ್ದಾರೆ. 5 ವರ್ಷಕ್ಕೆ ಮಾಡ್ತಾರೆ, 10 ವರ್ಷಕ್ಕೆ ಮಾಡ್ತಾರೆ, 13 ವರ್ಷಕ್ಕೆ ಮಾಡ್ತಾರೆ. ನಮ್ಮ ಅನುಕೂಲ. ಇದಕ್ಕೆಲ್ಲ ತುಂಬ ಖರ್ಚಾಗ್ತದೆ. ಆದರೆ ಇದನ್ನು ನಾವು ಮುಂದುವರಿಸ್ಬೇಕು, ನಿಲ್ಲಿಸಬಾರ್ದು. ಯಾಕೆಂದರೆ ನಮಗೊಂದು ನೆಮ್ಮದಿ ಸಿಗ್ತದೆ, ಶಾಂತಿ ಸಿಗ್ತದೆ. ನಮ್ಮ ಎಲ್ಲ ಆಪ್ತೇಷ್ಟರು, ಬಂಧು ಬಳಗದವರೆಲ್ಲ ಬರ್ತಾರೆ. ನಮ್ಮ ಮನೆ ಸ್ವಚ್ಛ ಮಾಡ್ಕೊಳ್ತೇವೆ. ಆಮೇಲೆ ನಮ್ಮ ಬಂಧುಗಳೆಲ್ಲ ಬರ್ತಾರೆ, ಎಲ್ಲರೂ ಕೂಡ್ತೇವೆ. ಮತ್ತು ಇಲ್ಲಿ ಆ ಜಾತಿ ಈ ಜಾತಿ ಅನ್ನುವ ಪ್ರಶ್ನೆ ಇಲ್ಲ. ಆ ದೇವತೆಯ ಕಥೆಯ ವಿಷಯದಲ್ಲಿ ಏನೋ ಇರಬಹುದು, ಆದರೆ ದೇವರ ಆರಾಧನೆ ಮಾಡುವಾಗ, ಪ್ರಾರ್ಥನೆ ಮಾಡೋ ಮುಂದ, ಜಾತ್ರೆಯನ್ನು ಮಾಡುವಾಗ, ಹೊನ್ನಾಟ ಮಾಡೋ ಮುಂದ ಎಲ್ಲರೂ ನಾವು ಕೂಡ್ಕೊಂಡಿದ್ದೇವೆ. ಅದಕ್ಕಾಗಿ ನಮ್ಮೆಲ್ಲರ ಐಕ್ಯತೆಗೆ, ನಮ್ಮೆಲ್ಲರ ಸಾಮರಸ್ಯತೆಗೆ, ನಮ್ಮೆಲ್ಲರ ಒಂದುತನಕ್ಕಾಗಿ ಈ ಜಾತ್ರೆಗಳು, ಹಬ್ಬ ಹರಿದಿನಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಅದನ್ನು ಮುಂದುವರಿಸೋದರಲ್ಲಿ ತಪ್ಪಿಲ್ಲ.
ಇದು ಮೂಢನಂಬಿಕೆ ಅಲ್ಲ. ನಾವೆಲ್ಲ ಉತ್ಸಾಹದ ಪ್ರತೀಕ. ಅದು ಆರಂಭದಲ್ಲಿ ಧಾರ್ಮಿಕ ಹಿನ್ನೆಲೆಯಲ್ಲಿ ಹುಟ್ಟಿರಬಹುದು, ಆದರೆ ಇವತ್ತು ನಾವು ಜಾತ್ರೆ, ಹಬ್ಬ, ಉತ್ಸವವನ್ನು ಮನರಂಜನೆ ಅಂತ ತಿಳ್ಕೊಂಡಿದ್ದೇವೆ, ಸಂತೋಷ ಪಡ್ತಾ ಇದ್ದೇವೆ, ಆನಂದ ಪಡ್ತಾ ಇದ್ದೇವೆ. ಈ ಆನಂದ, ಈ ಸಂತೋಷ ಹಳ್ಳಿಗಳಲ್ಲಿ ಈ ಜಾತ್ರೆಯ ಮೂಲಕವಾಗಿ ಸಿಗ್ತದೆ. ಯಾವುದೇ ತೊಂದರೆ ಇಲ್ಲ. ನಮ್ಮ ಪಂದುತನಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಜಾತ್ರೆಯನ್ನು ಮುಂದುವರಿಸಿಕೊಂಡು ಹೋಗೋಣ. ಈ ಬಸರುಕೋಡದಂಥ ಹಳ್ಳಿನಲ್ಲಿ ಇಷ್ಟು ಅದ್ಧೂರಿಯಾಗಿ, ಇಷ್ಟೊಂದು ವಿಜೃಂಭಣೆಯಿಂದ, ಇಷ್ಟೊಂದು ಸಡಗರದಿಂದ ನೀವು ಈ ಹಬ್ಬವನ್ನು, ಈ ಜಾತ್ರೆಯನ್ನು ಆಚರಿಸ್ತಾ ಇದ್ದೀರಿ. ಈ ಒಂದು ತಾಕತ್ತು ಬಸರುಕೋಡ ಗ್ರಾಮದ ಯುವಕರಿಗೆ, ಹಿರಿಯರಿಗೆ ಬಂದಿದೆ ಅಂತ ಹೇಳಿದಾಗ ನನಗೆ ಬಹಳ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಬಿ ಹಿರೇಮಠ್ ಸರ್ ನಾವೆಲ್ಲ ಮಾತಾಡ್ತಿದ್ದೀವಿ, ಈ ಊರು ಎಂದು ಮೇಲಕ್ಕೆ ಬರ್ತದೆ, ಎಂದು ಅಭಿವೃದ್ಧಿ ಆಗ್ತದೆ, ಎಂದು ಈ ಊರಿನ ಜನ ಮೇಲಕ್ಕೆ ಬರ್ತಾರೆ, ಅರ್ಥ ಮಾಡ್ಕೊಳ್ತಾರೆ, ಹಾಗೆ ಹೀಗೆ ಅಂತೇಳಿ. ಆದರೆ 60 ವರ್ಷಗಳ ಒಳಗಿನೇ ಇಷ್ಟೊಂದು ಅಭಿವೃದ್ಧಿಯನ್ನು ನೀವೆಲ್ಲ ಕಂಡಿದ್ದೀರಿ. ಆದರೆ ಒಂದು ಅಂತ ಕೇಳಿದ್ರೆ ಈ ಊರು ಸುಧಾರಣೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇನ್ನೂ ಕೆಲವು ಸಮಸ್ಯೆಗಳು ನಿಮ್ಮಲ್ಲಿ ಇರ್ಬೋದು, ಎಲ್ಲರಲ್ಲಿ ಇರುವ ಹಾಗೆ ಇರ್ಬೋದು. ಆದರೆ ಒಂದು ವಿನಂತಿ ಅಂತ ಕೇಳಿದ್ರೆ ನೀವೆಲ್ಲ ಇನ್ನಷ್ಟು ಮೇಲಕ್ಕೆ ಬರಬೇಕು. ಈಗ ನಾನು ಬಹಳಷ್ಟು ಕಡೆಗೆ ನನ್ನ ಬಗ್ಗೆ ಪರಿಚಯ ಮಾಡುವಾಗೆಲ್ಲ ಹೇಳ್ತಿರ್ತಾರೆ. ಅನೇಕ ಜನ ನಮ್ಮ ಊರನ್ನು ನೋಡಿದ್ದಾರೆ, ಬಸರುಕೋಡನ್ನು. ನಾವು ಹೇಳ್ತಿರ್ತೇವೆ, ನಾನು ಹುಟ್ಟಿದ ಊರು ಬಸರುಕೋಡ ಅಂಥೇಳಿ. ನಮ್ಮ ಸ್ನೇಹಿತರು ಬೆಂಗಳೂರಿನಲ್ಲಿ, ಮುಂಬೈನಲ್ಲಿ, ಬೆಳಗಾವಿನಲ್ಲಿ, ಧಾರವಾಡದಲ್ಲಿ ಇರ್ತಾರೆ. ಅವ್ರು ಯಾವಾಗ ಇಲ್ಲಿ ಗೋವಾಕದು ದಾಟಿ ಹೋಗುವಾಗ, ಹಳಿಯಾಳಕ್ಕೆ ಹೋಗುವಾಗ, ನಿಮ್ಮ ಊರ ಮೇಲೆ ಬಂದೀವಿ ಅಂತ ಹೇಳ್ತಾರೆ. ಎಷ್ಟು ಅಭಿಮಾನ ಅವರಿಗೆ, ಎಷ್ಟೊಂದು ಅಭಿಮಾನ ನಮ್ಮೂರು ಅಂತ ಕೇಳಿದ್ರೆ. ಹಂಗೆ ಮತ್ತು ಈಗ ನಾವು ಇತಿಹಾಸದಲ್ಲಿ ನಮ್ಮ ಊರಿನ ಹೆಸರನ್ನು ಉಳಿಸ್ತಕ್ಕಂಥ ಪ್ರಯತ್ನನೂ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಯುವಕರು ಮುಂದಕ್ಕೆ ಬರಬೇಕು. ಬಹುಶಃ ನಮ್ಮ ಊರಿನಲ್ಲಿ ಇರ್ತಕ್ಕಂಥ, ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹುಡುಗರನ್ನ ಹಿಡ್ಕೊಂಡು ಈ ಊರಿನಲ್ಲಿ ಇರ್ತಕ್ಕಂಥ ಹುಡುಗರು ಅಥವಾ ಹುಡುಗಿಯರು ಈ ಉನ್ನತ ಶಿಕ್ಷಣ ತಗೊಳ್ಬೇಕು, ಮೇಲಕ್ಕೆ ಬರಬೇಕು, ದೊಡ್ಡ ದೊಡ್ಡ ಅಧಿಕಾರಿಗಳಾಗಬೇಕು ಅಂಥೇಳಿ ನನ್ನ ಅಭಿಲಾಷೆ. ನಾವೆಲ್ಲ ಧಾರ್ಮಿಕವಾಗಿ ಇನ್ನಿತರ ಕಾರಣದಿಂದ ಇರ್ಬೋದು, ರಾಜಕೀಯವಾಗಿಯೇ ಮುಂದೆ ಬರಬಹುದು. ಈ ಊರಿನಲ್ಲಿ ಒಬ್ಬರು MLA ಆಗಿಬಿಟ್ರೆ, ಒಬ್ಬರು ಮಿನಿಸ್ಟರ್ ಆದರೆ, ಒಬ್ಬರು MP ಆದರೆ ಎಂಥ ಭಾಗ್ಯ, ಇಂಥ ಸಣ್ಣ ಊರಿಂದ ಇವರು ಬಂದಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ಬೇರೆ ಬೇರೆ ಕ್ಷೇತ್ರದಿಂದ ಇವತ್ತು ನನ್ನ ಬಗ್ಗೆ ಒಂದಿಷ್ಟು ಪರಿಚಯ ಮಾಡೋಣ ಅಂತ ಹೇಳಿದರು. ಆದರೆ ಇದೇ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತೇನೆ. ನನ್ನ ಮಗ ಭರತ್ ಅಂತ ತಿಳ್ಕೊಂಡು ಇಲ್ಲೇ ಕೂತ್ಕೊಂಡಿದ್ದಾನೆ ಮುಂದುಗಡೆಗೆ. ಆದರೆ ಅವನು ಇದು ಯಾವುದು